ಗ್ಯಾರಂಟಿ ಹೇಳಿದ್ರು ನಿಮಗೆ ಎಲ್ಲ ಶಕ್ತಿ ಯೋಜನೆ ಅಂತ. ಶಕ್ತಿ ಯೋಜನೆನ ಜಾರಿಗೆ ತಂದರು ನಿಜ, ಆದರೆ ಇವತ್ತು KSRTC ಏನಿತ್ತು ಅದರದ್ದು ಬೇರೆ ಬೇರೆ ವಿಂಗ್ಗಳಾಗ್ಬಿಟ್ಟಿದೆ, ಇವತ್ತು ಬೇರೆ ಬೇರೆ ವಲಯಗಳಾಗಿದ್ದಾವೆ. ಇವತ್ತು ಹೊಸ ಬಸ್ಗಳು ಬರ್ತಾ ಇಲ್ಲ. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ಕುಮಾರಣ್ಣ ಅದರ ಮಂತ್ರಿ ಆಗಿದ್ದಾರೆ. ಅವರು ಮಂತ್ರಿ ಆಗಿರುವ ಕಾರಣಕ್ಕೋಸ್ಕರವಾಗಿ 4,000 ಬಸ್ಸನ್ನು ನಮಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರು, ಕುಮಾರಣ್ಣ ಇವರ ಪ್ರಯತ್ನದಿಂದಾಗಿ ಇವತ್ತು ಹೊಸ ಬಸ್ಗಳು ನೋಡ್ತಾ ಇದ್ದೀವಿ ಹೊರತು ಇನ್ನು ಹೊಸ ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಕೈಲಿ ಸಾಧ್ಯನೇ ಇಲ್ಲ. ಹೊಸ ಬಸ್ಸನ್ನು ಖರೀದಿ ಮಾಡೋದ್ರಲ್ಲಿ ಹಳೆ ಬಸ್ಗಳು ರಿಪೇರಿಗೂ ಕೂಡ ದುಡ್ಡಿಲ್ಲ. ಇವತ್ತು ಇಡೀ ರಾಜ್ಯಾದ್ಯಂತ ಬಸ್ಗಳದ್ದು ಬ್ರೇಕ್ ಡೌನ್ ಆಗುವಂಥದ್ದನ್ನೇ ನಾವು ಹೆಚ್ಚು ನೋಡ್ತಾ ಇದ್ದೀವಿ. KSRTC ಇವತ್ತು ಮುಳುಗುವಂಥ ಸ್ಥಿತಿಗೆ ಬಂದು ಹೋಗ್ಬಿಟ್ಟಿದೆ ಇವತ್ತು. ಇನ್ನು ಯುವ ನಿಧಿ ಕೊಡ್ತೀವಿ ಅಂತಂದರು. 1000 ದಿನಗಳಾಯಿತು. ಇನ್ನು 2026 ಫೆಬ್ರವರಿನೂ ಮುಗಿಯೋಕ್ಕೆ ಬಂತೀನೇನು. ಫೆಬ್ರವರಿ ಆದಮೇಲೆ ನೆಕ್ಸ್ಟ್ 2027 ಮುಗಿಲಿ ನೋಡಿ. 27 ಜೂನ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಬಿಸಿ ಶುರುವಾಗ್ಬಿಡುತ್ತೆ. ಇಷ್ಟು 10,000 ದಿನಗಳಾದ್ರೂ ಕೂಡ ಯುವ ನಿಧಿನ ಇವತ್ತವರೆಗೂ ಕೂಡ ಫಲಾನುಭವಿಗಳು ಯಾರು ಅಂತ ಹೇಳ್ಬಿಟ್ಟು ಗುರುತೂ ಮಾಡಲಿಲ್ಲ. ಯುವ ನಿಧಿ ಪ್ರಾರಂಭವೂ ಆಗಲಿಲ್ಲ. ಯಾವುದೇ KSRTC ಬಸ್ ಮೇಲೆ ನೋಡಿದ್ರು ಕೂಡ ನುಡಿದಂತೆ ನಡೆದವರು ಅಂತ ಹೇಳಿ ಪಂಚ ಗ್ಯಾರಂಟಿದು ಎಲ್ಲ ಫೋಟೋ, ಸಿದ್ದರಾಮಣ್ಣಂದು DK ಶಿವಕುಮಾರ್ ಅಣ್ಣಂದು ಫೋಟೋ ಹಾಕ್ಕೊಂಡು ಪಂಚ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಇವರು ತಮಟೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಇವತ್ತವರೆಗೂ ಕೂಡ ಅದು ಪ್ರಾರಂಭನೇ ಆಗಲಿಲ್ಲ. ಆಯಿತು, ಯುವಕರಿಗೆ ಭತ್ಯೆ ಕೊಡೋದು ಬಿಡಿ, 3,000 ಯುವ ನಿಧಿ ಕೊಡೋದು ಬಿಡಿ. ಕೆಲಸ ಆದರೂ ಸೃಷ್ಟಿ ಆಗ್ತಿದೆ ಅಂತಂದರೆ ಕಂಪ್ನಿಗಳು ಕರ್ನಾಟಕದಿಂದ ಪರಾರಿ ಆಗ್ತಿದ್ದಾವೆ. ಇರೋ ಕೆಲಸನೂ ಹೋಗ್ತಾ ಇದ್ದಾವೆ ನಮಗೆ. ಈ ಕಡೆ ಉದ್ಯೋಗ ಸೃಷ್ಟಿನೂ ಇಲ್ಲ. ನೀವು ಉದ್ಯೋಗ ಪಡ್ಕೊಳ್ಳೋವರೆಗೂ ಯುವ ನಿಧಿ ಕೊಡ್ತೀವಿ ಅಂತ ಹೇಳಿದ್ರೆ ಆ ಯೋಜನೆ ಕೂಡ ಪ್ರಾರಂಭ ಆಗಲಿಲ್ಲ. ಇನ್ನು 10 kg ಅಕ್ಕಿ ಅಂತೇಳಿ ಹೇಳಿದರು. 10 kgನ ನಮ್ಮ ನರೇಂದ್ರ ಮೋದಿಯವರು ಆಲ್ರೆಡಿ 5 ಕೊಡ್ತಾಯಿದ್ರು. 5ಕ್ಕೆ 5 ಸೇರಿಸ್ಕೊಡ್ತಾ ಇರೋದನ್ನು 10 ಕೊಡ್ತೀನಿ ಅಂತ ಇವರೇ 10 ಸಪ್ರೇಟ್ ಕೊಡ್ತಾರೆ ಅಂತ ದನ ತಿನ್ಕೊಂಡ್ರು. ಆದರೆ ನಾವು ಕೊಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ದು 2000ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು. ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತೇಳಿ 2011-12ರಲ್ಲಿ ಬಿಲ್ ರೂಪವನ್ನು ತಂದರೆ ಹೊರತು ಅದನ್ನು ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆ ಒಂದು ಯೋಜನೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ಬಂದಂದ್ರೆ 5 kgನ ನಾವು ಏನು ಕೊಡ್ತಾ ಇದ್ದೀವಿ ಅದಕ್ಕೆ 5 kg ಸೇರಿಸ್ಕೊಡ್ತೀವಿ ಅಂತ ಹೇಳಿದರು. ಆ ಅಕ್ಕಿನೂ ಕೂಡ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ. ಇವತ್ತು ಅಕ್ಕಿ ಬರಪ್ಪ ತೊಗೊಂಡೋಗಿ ಅಂತಂದ್ರೂ ಕೂಡ ಅಕ್ಕಿನ ಇವ್ರು ಖರೀದಿ ಮಾಡ್ತಾಯಿಲ್ಲ. ಯಾಕೆ ಹೇಳಿ? ಅಲ್ಲಿ ಹೋಗಿ 32 ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡಬೇಕಲ್ಲ. ಇವ್ರೇನು ಮಾಡ್ತಿದ್ದೀರಿ, ಆ ಅಕ್ಕಿ ಬದಲಾಗಿ ನಾವು 170 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ, ಮನ್ಸಿಗೆ ಬಂದಾಗ ಹಾಕ್ಬೋದು. ಅದು ಇವತ್ತವರೆಗೂ ಜನ ಕೇಳದೆ ಬಿಟ್ಬಿಟ್ರು. ಇದು ಇವರೇನು ಕೊಡಲ್ಲ ಬಿಡಿ, ಇವ್ರನ್ನ ಎಲ್ಲದನ್ನು ಬರೀ ಹಿಂಗೆ ಸುಳ್ಳು ಹೇಳಿದ್ದಾರೆ ಅಂತ ಈ ಥರ ಸ್ಥಿತಿ ಬಂದಿದೆ. ಇನ್ನು ನೇರವಾಗಿ 1-2 ವಿಚಾರಗಳಿಗೆ ಬರೋದಾದರೆ, ಇವರು 1000 ದಿನಗಳಲ್ಲಿ ಸುಳ್ಳು ಹೇಳಿಕೊಂಡೇ ನಡ್ಕೊಂಡು ಸುಳ್ಳನ್ನು ಇವರು ಒಂದು ಸಿದ್ದರಾಮಯ್ಯನವ್ರು ಹೇಗೆ ಅಂತ ಹೇಳಿದರೆ ಡೇ 1ನಿಂದ ಅಧಿಕಾರಕ್ಕೆ ಬರೋದಕ್ಕೆ ಪಂಚ ಗ್ಯಾರಂಟಿ ಅಂತ ಸುಳ್ಳಿಂದ ಪ್ರಾರಂಭವನ್ನು ಮಾಡಿ ಅವ್ರ ಸರ್ಕಾರ ಬಂದಾದ ನಂತರ ನೋಡಿ, ಮೊದಲನೇದಾಗಿ ಮೂಢ ವಿಚಾರಕ್ಕೆ ಬರೋಣ. 2020 ಸಂದರ್ಭದಲ್ಲಿ ಕೋವಿಡ್ ಬಂತು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ವಿ ಸೋಮಣ್ಣವರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು. ಈ ಕೋವಿಡ್ನಲ್ಲಿ ಎಲ್ಲ ಅದಕ್ಕಿಂತ ಮೊದಲು ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆದ ಕೂಡಲೇ ಅಲ್ಲಿ ಇಡೀ ರಾಜ್ಯಾದ್ಯಂತ 22 ಜಿಲ್ಲೆಗಳು ಪ್ರವಾಹ ಪೀಡಿತವಾದವು. ಅವ್ರು ಕಾಲಿಟ್ಟು ಕರ್ನಾಟಕದಲ್ಲಿ ಮಳೆ ಸುರಿಯೋಕ್ಕೆ ಶುರುವಾಯಿತು. ರೈತನ ಭೂಮಿ ಹಸನ ಆಯಿತು. ಆದರೆ ಈ ಪ್ರವಾಹದ ಪೀಡಿತವಾಗಿ ಸಮಸ್ಯೆಗಳು ಪ್ರಾರಂಭವಾದವು. ಯಡಿಯೂರಪ್ಪ ಸಾಹೇಬ್ರ ಹೊತ್ತು SDRFನಲ್ಲಿ ನಮಗೆ 3,800 ರೂಪಾಯಿ ಕೊಡ್ತಾರೆ. ಮನೆಗೆ ಯಾರಾದ್ರೂ ನೀರು ನುಗ್ಗಿದ್ರೆ ಯಡಿಯೂರಪ್ಪ ಸಾಹೇಬ್ರು 10,000 ರೂಪಾಯಿ ಕೊಟ್ಟರು. ಯಾರಾದ್ರೂ ಮನೆ ಕುಸ್ತಿದ್ರೆ ಕೇಂದ್ರ ಸರ್ಕಾರದ ಯೋಜನೆ NDRFನಲ್ಲಿ ನಾವು 1 ಲಕ್ಷ ರೂಪಾಯಿ ಕೊಡ್ತಾಯಿದ್ದು. ಯಡಿಯೂರಪ್ಪ ಸಾಹೇಬ್ರು ಅದಕ್ಕೆ 4 ಲಕ್ಷ ಸೇರಿಸ್ಬಿಟ್ಟು 5 ಲಕ್ಷನ ಕೊಟ್ಟರು. ಹೀಗೆ ಆ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರು. ಅದಾದ ನಂತರ ಕೋವಿಡ್ ಬಂತು. ಕೋವಿಡ್ ಬಂದಾಗ ಮೈಸೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡೋದು ಅಂತೇಳಿ ಯೋಚನೆ ಮಾಡಿದಾಗ ಏನು ಕಮಿಷನರ್ ಆಗಿದ್ದಂಥ ಕಾಂತರಾಜ್ ಅವ್ರನ್ನ ಕರೆದ್ಬಿಟ್ಟು ಸೋಮಣ್ಣ ಸಾಹೇಬ್ರು ಹೇಳಿದರು, ಮೂಡಾದಲ್ಲಿ ಖಾಲಿ ಸೈಟ್ ಎಷ್ಟಿದಾವಪ್ಪ ಹುಡ್ಕೋಮ ಅಂತಂದು ಹೇಳಿದರು. ಅವನ್ನೆಲ್ಲ ಏನು ಮಾಡೋಣ, ಆಕ್ಷನ್ ಹಾಕ್ಬಿಟ್ಟು ಅದರಲ್ಲಿ ಬಂದಿದ್ದ ದುಡ್ಡನ್ನು ಅಭಿವೃದ್ಧಿಗೆ ವಿನಿಯೋಗನ ಮಾಡೋಣ. ಇವಾಗ ಕೋವಿಡ್ ಇರೋದ್ರಿಂದ, ಕಷ್ಟದ ಕಾಲ ಇರೋದ್ರಿಂದ ಇದು ರಾಜ್ಯ ಸರ್ಕಾರದಿಂದ ನಮಗೆ ಅನುದಾನವನ್ನು ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತೇಳಿ ಹೇಳ್ಬಿಟ್ಟು ಸೈಟು ನುಡುಗಿಸಿದ್ರು. ಕಾಂತರಾಜ್ ಅವರು ಕೊನೆಗೆ ಲಿಸ್ಟ್ ತಗೊಂಬಂದಾಗ ನಮಗೆಲ್ಲ ಒಂಥರ ಶಾಕ್ ಹೊಡೆದಂಗೆ ಆಯಿತು. 7,600 ಖಾಲಿ ಸೈಟ್ ಇತ್ತು ನಮಗೆ ಮೂಡೋದ ಹತ್ರ.
ನಾವೇನೋ 1,000 ಸಿಕ್ಕಿದ್ರೆ ಪುಣ್ಯ ಅಂತ ಅಂದ್ಕೊಂಡಿದ್ರೆ ಈ 7,600 ಸೈಟ್ಸ್ ಇತ್ತು. ವಿಜಯನಗರದಂತಹ ಪ್ರೈಮ್ ಏರಿಯಾದಲ್ಲಿ ಸೈಟ್ಸ್ಗಳಿತ್ತು. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ಗಳಲ್ಲಿ ಸೈಟ್ ಇತ್ತು. ನಮಗೆ ಭಾಳ ಖುಷಿ ಆಯಿತು. ಇಷ್ಟು ಸೈಟ್ಗಳನ್ನು ಆನ್ಲೈನಲ್ಲಿ ಆಕ್ಷನ್ ಆಗ್ತು ಅಂತ ಹೇಳಿದ್ರೆ ನ್ಯಾಯಯುತವಾಗಿ ಸೈಟ್ ಯಾರಿಗೆ ಬೇಕೋ ಅವ್ರು ತಗೊಳ್ಬೋದು, ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ ಅಂತೇಳಿ ಹೇಳಿ ನಾವೆಲ್ಲ ತಯಾರಿ ಮಾಡಿದ್ರು. ಅದಾದ ನಂತರ ನಮ್ಮ ಸರ್ಕಾರ ಹೋಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾದ ಕೂಡಲೇ ಈ ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲ ಅಂಗಡಿ ಓಪನ್ ಮಾಡಿದ್ರು. ಕೊನೆಗೆ ಸಿದ್ದರಾಮಯ್ಯನವರು ಕೂಡ ಸದ್ದಿಲ್ಲದಲ್ಲೇ ಅವ್ರ ಹೆಂಡತಿ ಹೆಸರಿನಲ್ಲಿ ಮೂಡಾದ 14 ಸೈಟನ್ನು ಹೊಡ್ಕೊಂಡ್ರು. ಹೀಗೆ ಮೂಡ ಹಗರಣದಿಂದ ಪ್ರಾರಂಭ ಆಯಿತು. ಮೂಡ ಹಗರಣ ಇವತ್ತು ಒಂದು 3,500-4,000 ಕೋಟಿ ರೂಪಾಯಿದ ಹಗರಣ. 1,000 ಚಿಲ್ಲರೆಗಿಂತ ಹೆಚ್ಚು ಸೈಟ್ಗಳನ್ನು ಈ ರೀತಿ ಪರಬರೆ ಮಾಡಿಬಿಟ್ಟಿದ್ದಾರೆ. ಈ ಹಗರಣ ಶುರುವಾಯಿತು. ಅದರ ಬೆನ್ನಲ್ಲಿ ವಾಲ್ಮೀಕಿ ಹಗರಣ. ಆ ಹಗರಣದಲ್ಲಿ 187 ಕೋಟಿ ರೂಪಾಯಿದು ಅದನ್ನು ಹಗರಣನ ಮಾಡಿದರು. ಆಯಿತು, SCP TSP ಬಂತು. SCP TSP ತೊಗೊಂಡೇ ಇಲ್ಲ ಅಂತ ಹೇಳಿದ್ರು. SCP ಅಂದರೆ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಪ್ಲಾನ್ ಇರ್ಬೋದು. ಇದು SC ಜನಾಂಗ ಮತ್ತು ST ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಕೇಂದ್ರ ಸರ್ಕಾರ ಅನುದಾನ ಕೊಡುತ್ತೆ, ರಾಜ್ಯ ಸರ್ಕಾರ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಇರುತ್ತೆ. ಆ ದುಡ್ಡನ್ನು ತಗೊಂಡೋಗಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಡೈವರ್ಟ್ ಮಾಡಿರು. ಸುಮಾರು 22,000 ಕೋಟಿ ರೂಪಾಯಿಗಿಂತ ಜಾಸ್ತಿನ ಡೈವರ್ಟ್ ಮಾಡಿರು. ಬಡವರ ಮತ್ತು ಅದರಲ್ಲೂ ದೀನದಲಿತರ ಸೇವೆಯನ್ನು ಮಾಡ್ತೀನಿ, ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಭಜನೆಯನ್ನು ಮಾಡ್ಕೊಂಡು ಬಂದಂಥ ಮನುಷ್ಯ ಅವರ ಅಭಿವೃದ್ಧಿಗೋಸ್ಕರ ಇಟ್ಟು ದುಡ್ಡನ್ನೆಲ್ಲ ಅದಕ್ಕೆ ಡೈವರ್ಟ್ ಮಾಡಾಕ್ಬಿಟ್ರು. ಈ ಕಡೆ ಮೊನ್ನೆ ಬರ್ತಾ ಇದೆ, ಅಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮುಖಾಂತರ ಯಾರ್ಯಾರು ಸಾಲ ತೊಗೊಂಡ್ರೆ ನಿಮಗೆ ಬಡ್ಡಿ ಮನ್ನಾ. ಹಾಗಾದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತೊಗೊಂಡಿದ್ದಾರಲ್ಲ ಅವ್ರ ಕತೆ ಏನಾಗಬೇಕು? ಆಯಿತು, ಅವ್ರ ನಂತರ ಇಲ್ಲಿ ನಮ್ಮ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ತೊಗೊಂಡವ್ರ ಕತೆ ಏನಾಗಬೇಕು? ಅಂಬಿಕರ ಚೌಡಯ್ಯ ಅಭಿವೃದ್ಧಿ ನಿಗಮ ಇದೆಯಲ್ಲ ಅದರಿಂದ ತೊಗೊಂಡಿರೋರ ಕತೆ ಏನಾಗಬೇಕು? ಆದರೆ ಇವ್ರು ಯಾರಿಗೂ ಏನೂ ಲಾಭ ಇಲ್ಲ. ಕಳೆದ ಬಜೆಟ್ ಒಳಗಡೆ ಕೂಡ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ 5,000 ಚಿಲ್ಲರೆ ಕೋಟಿ ಕೊಡ್ತಾರೆ. ಹೀಗೆ ಇಡೀ ರಾಜ್ಯಾದ್ಯಂತ ಒಂದು ವರ್ಗವನ್ನು, ಒಂದು ಸಮುದಾಯವನ್ನು ಓಲೈಸೋಂಥದ್ದು. ಇನ್ನು ಇಲ್ಲಿ ಸತ್ತವ್ರದ್ದು ಡೆತ್ ಸರ್ಟಿಫಿಕೇಟು ₹2 ಡೆತ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು, ಅದನ್ನು 20 ರೂಪಾಯಿ ಮಾಡಿರು. ಬರ್ತ್ ಸರ್ಟಿಫಿಕೇಟ್ ಬರ್ತಾಯಿತ್ತು, ಅದನ್ನು ಜಾಸ್ತಿ ಮಾಡಿರು. ಸ್ಟಾಂಪ್ ಡ್ಯೂಟಿ, ಮುದ್ರಾಂಕ ಶುಲ್ಕ ಅದನ್ನು ಜಾಸ್ತಿ ಮಾಡಿರು. ಕಸ ಕಲೆಕ್ಷನ್ ಮಾಡಬೇಕು, ಅದಕ್ಕೂ ಶುಲ್ಕ ಜಾಸ್ತಿ. ವಾಟ್ರ್ ಬಿಲ್ಲು ಅದಕ್ಕೂ ಶುಲ್ಕ ಜಾಸ್ತಿ. ಹಾಲಿನ ಬಿಲ್ಲು ಅದಕ್ಕೂ ಶುಲ್ಕ ಜಾಸ್ತಿ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಬನ್ನಿ ಈ ಪ್ರತಿಯೊಂದರಲ್ಲೂ ಕೂಡ ಲೂಟಿ ಮಾಡೋಂಥದ್ದನ್ನು ಅಷ್ಟೇ ಅವ್ರು ಬಂದರೆ ಹೊರತು ಇನ್ನೇನು ಮಾಡಲ್ಲ. ಈ 1,000 ದಿನಗಳಲ್ಲೂ ಕೂಡ ಇವ್ರದ್ದು ಇಲ್ಲಿವರೆಗೂ ಹೇಳ್ಕೊಳ್ಳೋದು ಏನು ಅಂತೇಳಿ ಹೇಳಿದರೆ, ಇವರ ಒಂದು ಅಭಿವೃದ್ಧಿ ವಿರೋಧಿ ಧೋರಣೆನ ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಅಧಿವೇಶನ ಕರೀತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.